ಅಡ್ಜಸ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಈ ತರ ಮಿರರ್ ಅಡ್ಜಸ್ಟ್ಮೆಂಟ್ ಇದ್ರೆ ಫಸ್ಟ್ ನೀವು ಮಿರರ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ನೋಡ್ಕೋಬೇಕು. ಇದು ಇವಾಗ ಮಿಡಲ್ ಇದೆ ಆಯ್ತಾ, ಯಾವ ಕಡೆನೂ ನಾವು ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಸೊ ರೈಟ್ ಸೈಡ್ ಮಿರರ್ ನೀವು ಅಡ್ಜಸ್ಟ್ ಮಾಡಬೇಕು ಅಂದ್ರೆ ಇದನ್ನ ರೈಟಿಗೆ ಟರ್ನ್ ಮಾಡಬೇಕು. ಓಕೆ, ಈಗ ನಾನು ಇದನ್ನ ಈ ಕಡೆ ಪುಷ್ ಮಾಡ್ತೀನಿ ನೋಡಿ. ನಮ್ಗೆ ಸ್ವಲ್ಪ ಕಾರ್ ಕಾಣಿಸೋ ತರಾನೇ ಇಟ್ಕೋಬೇಕು ಯಾವಾಗ್ಲೂ, ಅಂದ್ರೆ ಕಾರ್ಗೆ ರೋಡ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಗೊತ್ತಾಗುತ್ತೆ. ಸ್ವಲ್ಪ ಈ ತರ ಸ್ವಲ್ಪ ಇವಾಗ ನಾವು ಪಾರ್ಕ್ ಮಾಡ್ತಿರೋದ್ರಿಂದ ನೆಲ ಕಾಣಿಸೋ ತರ ಈ ತರ ಇಟ್ಕೋಬೇಕು. ಓಕೆ, ಇದಾಯ್ತು. ಈಗ ಲೆಫ್ಟ್ ಸೈಡ್ ಟರ್ನ್ ಮಾಡಿ ಇಲ್ಲಿಂದ ಓಕೆ ಕಾರ್ ಕಾಣಿಸ್ತಿದೆ ಇವಾಗ. ಈ ತರ ನೆಲ ಕಾಣಿಸೋ ತರ ಇಟ್ಕೊಂಡ್ರೆ ನಮ್ಗೆ ನೀಟಾಗಿ ಈಸಿಯಾಗಿ ಗೊತ್ತಾಗುತ್ತೆ. ಎರಡು ಮಿರರ್ ಅಡ್ಜಸ್ಟ್ ಆಯ್ತು ನೋಡಿ, ನೀಟಾಗಿ ಗೊತ್ತಾಗ್ತಿದೆ. ಇದು ಬೇಕಾದ್ರೆ ಇನ್ನೂ ಸ್ವಲ್ಪ ಮಾಡ್ಕೋಬಹುದು. ಇದೇ ತರ ಹಿಂಗ್ ಪುಷ್ ಮಾಡಿದ್ರೆ ಈ ಕಡೆ, ಹಿಂಗ್ ಪುಷ್ ಮಾಡಿದ್ರೆ ಈ ಕಡೆ, ಕೆಳಗೆ ಮಾಡಿದ್ರೆ ಕೆಳಗಡೆ ಬೆಂಡ್ ಆಗುತ್ತೆ. ಇದೊಂದು ಮಿರರ್ ಅಡ್ಜಸ್ಟ್ ಮಾಡಿಕೊಂಡು ಹಿಂದ್ಗಡೆ ಏನು ಇಲ್ಲ ಅಂತ ಕನ್ಫರ್ಮ್ ಆದಾಗ ಫುಲ್ ಕ್ಲಚ್ ತೊಳೆದು ರಿವರ್ಸ್ ಹಾಕೊಳ್ಳಿ. ಹ್ಯಾಂಡ್ ಬ್ರೇಕ್ ಇಳಿಸಿ ಮಿರರ್ ನೋಡ್ತಾ ಸ್ಲೋಲಿ ಮೂವ್ ಮಾಡಬೇಕು ನೋಡಿ. ಆ ಕಡೆನೂ ಏನೂ ಇಲ್ಲ, ಈ ಕಡೆನೂ ಏನಿಲ್ಲ. ಎರಡು ಕನ್ಫರ್ಮ್ ಆದ್ಮೇಲೆ ಇಲ್ಲಿ ಅಂಬರೀಷ್ ಅವ್ರು ಕೂತಿದ್ದಾರೆ, ಅವರಿಗೆ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾರೆ ಡ್ರೈವಿಂಗ್ ಅಲ್ಲಿ. ಅಲ್ಗಡ್ಸ್ಬಿಡ ಸುಮ್ಮನೆ. ಈಗ ರಿವರ್ಸ್ ಹಾಕಿದ್ಮೇಲೆ ನಿಮ್ಗೆ ಯಾವ ಕಡೆ ಸ್ಟೇರಿಂಗ್ ನೀಟಾಗಿ ಯಾವ ಕಡೆ ಪಾರ್ಕ್ ಮಾಡಬೇಕು, ಈ ಕಡೆ ಪಾರ್ಕ್ ಮಾಡಬೇಕು ಅಂದ್ರೆ ಫುಲ್ ಸ್ಟೇರಿಂಗ್ ಈ ಕಡೆ ಮಾಡ್ಬೇಕು. ಫಸ್ಟ್ ಫುಲ್ ರೈಟಿಗೆ ಟರ್ನ್ ಮಾಡಿದ್ರೆ ವೀಲ್ಸ್ ಆ ಕಡೆ ಟರ್ನ್ ಆಗಿದೆ ಇವಾಗ ನೋಡಿ. ಈ ಕಡೆ ಟರ್ನ್ ಆಗಿದೆ, ವೀಲ್ ಈ ಕಡೆ ಟರ್ನ್ ಮಾಡಿದಾಗ ನೀವು ರಿವರ್ಸ್ ಹೋದ್ರೆ ಈ ಸೈಡ್ ಹೋಗ್ತೀರಾ ಕಾರ್ನರ್ಗೆ. ಸೈಡ್ಗೆ ಹೆಂಗಿರೋದು ರೈಟ್ ಕಾರ್ನರಿಗೆ ಬರ್ತೀರಾ. ಈಗ ಅಲ್ಲೊಂದು ಟ್ರ್ಯಾಕ್ಟರ್ ಬಂತು, ಸೊ ನಾನು ರಿವರ್ಸ್ ಹೋಗ್ಲೇಬೇಕು. ನನ್ನ ವೀಲು ಈ ಕಡೆ ತಿರುಗಿಸ್ತೀನಿ, ಹಂಗಾದ್ರೆ ನಾನು ಲೆಫ್ಟ್ ಸೈಡ್ ಮೂವ್ ಆಗುತ್ತೆ. ಇವಾಗ ಕಾರ್ ಮಾಡಿ ಫಸ್ಟ್ ಬ್ರೇಕ್ ಬಿಡ್ತೀನಿ, ಆಮೇಲೆ ಸ್ಲೋಲಿ ಕ್ಲಚ್ ಬಿಡ್ತಾ ಹೋಗ್ತೀನಿ ನೋಡಿ. ಸ್ಲೋಲಿ ಕ್ಲಚ್ ಬಿಟ್ರೆ ಇದೇ ತರ ಫಸ್ಟ್ ಗೇರ್ಗೆ ಹಾಕೊಂಡು ಫುಲ್ ಟರ್ನ್ ಮಾಡಿದೆ. ಫುಲ್ ಆಯ್ತು ಆಲ್ರೆಡಿ. ಇರ್ತಿಲ್ಲ ತೆಗೆದು ಹಾಕಿ ಮತ್ತೆ ರಿವರ್ಸ್. ಆ ರೋಡಿಗೆ ಹೋಗ್ಬೇಕು ನಾನು. ಆ ರೋಡಿಗೆ ಹೋಗ್ಬೇಕಂದ್ರೆ ಏನು ಮಾಡಬೇಕು, ಈ ರೋಡಿಗೆ ವಾಪಸ್ ಹಿಂಗೆ ಬಂದು ಹಿಂಗೆ ಹೋಗ್ಬೇಕು. ಈ ಕಡೆ ಟರ್ನ್ ಮಾಡಿದ್ರೆ ವೀಲ್ ಯಾವ ಕಡೆ ಟರ್ನ್ ಮಾಡಿದ್ರೆ ಈಗ ನಾನು ಬ್ರೇಕ್ ಬಿಟ್ಟು ಸ್ಲೋಲಿ ಕ್ಲಚ್ ಬಿಟ್ರೆ ಕಾರ್ ಈ ರೋಡಿಗೆ ಬರುತ್ತೆ. ಅಲ್ಲೇನೋ ಕಾಣಿಸುತ್ತೆ ಆಕ್ಚುಲಿ ಹಿಂದ್ಗಡೆ. ಸೊ ಮಿರರ್ ನೋಡ್ಕೊಂಡು ರಿವರ್ಸ್ ನೋಡ್ಕೊಂಡು ಈ ರೋಡ್ ಕಡೆ ನಾನು ಇಷ್ಟೇ. ನೀವು ರಿವರ್ಸ್ ಹಾಕ್ಬೇಕಂದ್ರೆ ಓನ್ಲಿ 3 ಸ್ಟೆಪ್. ಏನಂದ್ರೆ 3 ಮಿರರ್ ನೋಡ್ಕೊಳ್ಳೋದು, ಗೇರ್ ಹಾಕಬೇಕು, ಮೂವ್ ಮಾಡಬೇಕು. ಸ್ಟೇರಿಂಗ್ ನಿಮ್ಗೆ ಯಾವ ಕಡೆ ಟರ್ನ್ ಮಾಡಿದ್ರೆ ಯಾವ ಕಡೆ ಹೋಗುತ್ತೆ ಕಾರ್ ಅಂತ ಗೊತ್ತಿರ್ಬೇಕು. ಸೀದಾ ಆದ್ರೆ
ಗೊತ್ತಾಗುತ್ತೆ. ಬಟ್ ರಿವರ್ಸ್ ಹೋಗುವಾಗ ಯಾವ ಕಡೆ ಸ್ಟೇರಿಂಗ್ ಟರ್ನ್ ಮಾಡಿದ್ರೆ ಕಾರ್ ಯಾವ ಕಡೆ ಹೋಗುತ್ತೆ ಅನ್ನೋದು ಪ್ರಾಕ್ಟೀಸ್ ಇರಬೇಕು.